ಹಾಯ್ ಫ್ರೆಂಡ್ಸ್, ಮಂಜು ಕವಿತಾ ವ್ಲಾಗ್ಗೆ ಸ್ವಾಗತ. ಇದು ನನ್ನ ಮೊದಲನೇ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಹಾಗಾಗಿ ಇವತ್ತು ಏನೇನು ಮಾಡಿದೆ, ಯಾವ್ಯಾವ ದರ್ಶನ ಮಾಡಿದೆ ಇವತ್ತು ಅದನ್ನೆಲ್ಲ ನೋಡೋಣ ಬನ್ನಿ. ನನ್ನ ಡೇ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 5 ಗಂಟೆಗೆ. ಹಾಗಾಗಿ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಈ ಸಲ ಸಂಕಷ್ಟಹರ ಚತುರ್ಥಿ ಬುಧವಾರನೂ ಬಂದಿದೆ, ಗುರುವಾರನೂ ಬಂದಿದೆ. ಹಾಗಾಗಿ ಬುಧವಾರ ರಾತ್ರಿ ಹಾಕಿದ ದೇವಸ್ಥಾನಕ್ಕೆ ಹೋಗಿದ್ದ ಕ್ಲಿಪ್ಪಿಂಗ್ಸನ್ನ ಹಾಕಿದ್ದೀನಿ. ನಾನು ಮಾಡೋ ಅಡುಗೆಗೆ ಆಯಿಲ್ ಹಾಕಲ್ಲ. ಹಾಗಾಗಿ ಸಾಂಬಾರಿಗೆ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಾದ್ಮೇಲೆ ಅದಕ್ಕೆ ಟೊಮೊಟೊ, ಈರುಳ್ಳಿ ಹಾಗೂ 2 ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ವಿಷಲ್ ಕೂಗಿಸ್ಕೊತೀನಿ. ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಮಸಿತೀನಿ. ಮಸ್ತಾದ್ಮೇಲೆ ಅದಕ್ಕೆ ಖಾರದ ಪುಡಿ, ತರಕಾರಿ ಎಲ್ಲನೂ ಹಾಕಿ 2 ವಿಷಲ್ ಉಪ್ಪು ಹಾಕಿ 2 ವಿಷಲನ್ನ ಕೂಗಿಸ್ಕೊತೀನಿ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಈಗ ಚಪಾತಿ ಮಾಡೋಣ ಬನ್ನಿ. ಚಪಾತಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಚಪಾತಿ ಹಿಟ್ಟನ್ನು ಹಾಕಿ ಸ್ವಲ್ಪನೂ ಆಯಿಲ್ ಇಲ್ದಂಗೆ ನಾನು ಕಲಿಸ್ಕೊತಿದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಆಯಿಲ್ ಹಾಕಂಗಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಹಾಗಾಗಿ ಹಾಗೆ ಚಪಾತಿನ ಕಲಸಿ ಸ್ವಲ್ಪ ಹೊತ್ತು ಅದನ್ನು ಇಟ್ಟಿದ್ದೆ. ಈಗ ಚಪಾತಿ ಒತ್ತೋಣ ಅಂತ ತೊಗೊಂಡಿದ್ದೀನಿ. ಬೇಗ ಚಪಾತಿನ ಒತ್ತಿ ಚಪಾತಿನೆಲ್ಲನೂ ಬೇಯಿಸಿದ್ದಾಯಿತು. ಈಗ ಬಾಕ್ಸಿಗೆ ಹಸ್ಬೆಂಡಿಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಸಾಂಬಾರು, ತರಕಾರಿ ಸಾಂಬಾರು, ಚಪಾತಿ ಮತ್ತು ಅನ್ನ ಮಾಡಿದ್ದೆ. ಹಸ್ಬೆಂಡನ್ನ ಈಗ ಕಳಿಸ್ಬಿಟ್ಟು ಮನೆಗೆ ಬಂದೆ. ಮನೆಯಿಂದ ಹೊರಗೆ ಹೋದ ತಕ್ಷಣ ಕಸ ಗುಡಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮನೆಗೆ ಬಂದು ಹಸ್ಬೆಂಡನ್ನ ಕಳಿಸಿ ಬಂದಾದಮೇಲೆ ನಾನು ಗುರುವಾರ ರಾಯರಿಗೆ ತುಪ್ಪದ ದೀಪ ಹಚ್ತೀನಿ. ಹಾಗಾಗಿ ಒಂದು ವಾರದ್ದೆಲ್ಲ ಹಾಲಿನ ಕೆನೆನ ತೆಗ್ದು ಇಟ್ಟಿರ್ತೀನಿ. ಆ ಕೆನೆನ ಈಗ ಹಾಕ್ಕೊಂಡು ಬೆಣ್ಣೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಫಸ್ಟು ನಾನು ನೀರು ಹಾಕ್ಕೊಳ್ಳಲ್ಲ, ಬರೀ ಕೆನೆಗಳನ್ನೇ ಹಾಕಿ ಮಿಕ್ಸಿಲಿ ರುಬ್ತೀನಿ. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಬೆಣ್ಣೆ ಮಾಡ್ಕೊತೀನಿ. ಬೆಣ್ಣೆ ಮಾಡ್ಕೊಂಡಾದ್ಮೇಲೆ ಅದನ್ನು ಕಾಯಿಸಿ ನಾನು ಹೊರಗಡೆಯಿಂದ ತುಪ್ಪ ತಂದು ರಾಯರಿಗೆ ದೀಪ ಹಚ್ಚಲ್ಲ, ಮನೇಲೇ ಫ್ರೆಶ್ಶಾಗೆ ಮಾಡಿಕೊಂಡು ರಾಯರಿಗೆ ತುಪ್ಪದ ದೀಪ ಹಚ್ತೀನಿ. ನೋಡಿ, ಇಷ್ಟು ಬೆಣ್ಣೆ ಬಂದಿದೆ. ಈಗ ಬೆಣ್ಣೆನ ಕಾಯಿಸ್ಕೊಳ್ಳೋಣ. ಒಲೆ ಹಚ್ಚಿದ್ದೀನಿ. ಈಗ ಅದು ಸೌಂಡೆಲ್ಲ ಕಡಿಮೆ ಆಗಬೇಕು. ಕಡಿಮೆ ಆದಮೇಲೆ ಅದನ್ನು ಸೋಸಬೇಕು, ಆಗ ತುಪ್ಪ ಆಗಿದೆ ಅಂತ. ನೋಡಿ, ಇಷ್ಟು ತುಪ್ಪ ಬಂದಿದೆ. ಇವತ್ತು ಎಷ್ಟು ಘಮ ಘಮ ಅಂತಿತ್ತು ಅಂತ ಅಂದರೆ ತುಪ್ಪ ತುಂಬ ಚೆನ್ನಾಗಿ ಬಂದಿತ್ತು. ತುಪ್ಪ ಎಲ್ಲ ಕಾಯಿಸಾದ್ಮೇಲೆ ಹೊರಗಡೆ ಕಸ ಗುಡಿಸಿ ರಂಗೋಲೆ ಬಿಡೋಣ ಅಂತ ಹೋದೆ. ಕಸ ಎಲ್ಲ ಗುಡಿಸಿ ರಂಗೋಲೆ ಬಿಟ್ಟಿದ್ದಾಯಿತು. ಅಷ್ಟೊತ್ತಿಗೆ ಮಗಳು ರೆಡಿಯಾಗಿದ್ಲು ಸ್ಕೂಲಿಗೆ ಹೋಗೋಕ್ಕೆ ಅಂತ. ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಕೇಳ್ತಾನೆ ಇದ್ಲು, ಮಾಡಿಕೊಡಿ ಮಮ್ಮಿ ಅಂತ. ಟಿಫನ್ನು ಮತ್ತು ಐಸ್ ಕ್ರೀಮ್ ತಿಂದು ಖುಷಿಯಾಗಿ ಸ್ಕೂಲಿಗೆ ಹೊರಟ್ಲು. ಸ್ಕೂಲಿಗೆ ಬಿಟ್ಟು ಬರ್ತಾಯಿದ್ದೀನಿ ಅವಳನ್ನ. ಸ್ಕೂಲಿಗೆ ಬಿಡೋಕ್ಕಿಂತ ಮುಂಚೆನೇ ನಾನು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಬಂದ ತಕ್ಷಣ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ, ನಿಮ್ಮನೆ ರಾಯರ ಫೋಟೋ ಇಲ್ಲ ಅಂತ ಕೇಳಬೇಡಿ, ರಾಯರ ಫೋಟೋ ನಮ್ಮ ಮನೇಲಿ ಇಲ್ಲ. ಯಾಕಂತಂದರೆ ಈ ನಡುವೆಯಿಂದ ನಾನು ರಾಯರನ್ನ ನಂಬೋಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ರಾಯರ ಫೋಟೋ ತಂದಿಲ್ಲ. ಆದರೆ ಅಲ್ಲಿ ನಾನು ರಾಯರಿದ್ದಾರೆ ಅನ್ನೋದನ್ನು ಬರೆದಿದ್ದೀನಿ ಗಂಧದಲ್ಲಿ. ರಾಯರಿಗೆ ತುಪ್ಪದಾರತಿ ಮಾಡಾದಮೇಲೆ ರಾಯರನ್ನ ಕೇಳಿಕೊಂಡೆ, ಒಳ್ಳೆಯದಾಗಲಿ, ಇವತ್ತಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಇದರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಲಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದಾಯಿತು. ರಾಯರ ಕೆಲವೊಂದು ಶ್ಲೋಕಗಳನ್ನ ಹೇಳಿ ನನ್ನ ಪೂಜೆನ ಇಲ್ಲಿಗೆ ಮುಗಿಸ್ದೆ. ಆನಂತರ ನಾನು, ಮಗಳು ಇವತ್ತು ಸ್ಕೂಲಿಗೆ ಹೋಗಲ್ಲ ಅಮ್ಮ, ಇವತ್ತು ನೀನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೆಯಾ, ನಾನು ನಿನ್ನ ಜೊತೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳಿಕೊಂಡ್ಳು. ಬಟ್ ನಾನು ಹೇಳಿದೆ, ಇಲ್ಲ, ನೀನು ಹೋಗಿರೋ ಸ್ಕೂಲಿಗೆ ರಜಾ ಹಾಕೋದು ಬೇಡ, ಸಂಜೆ ನಾನು ನಿನಗೆ ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ಹಾಗಾಗಿ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹಾಗೆ ಸಂಜೆಗೆ ತುಪ್ಪದ ದೀಪ ಮಠದಲ್ಲಿ ಹಚ್ಚಬೇಕಲ್ಲ, ಹಾಗಾಗಿ ತುಪ್ಪದ ಬತ್ತಿನೂ ನೆನೆ ಹಾಕಿದೆ. ಇವತ್ತು ರಾಯರಿಗೆ ಅವಲಕ್ಕಿ ಪ್ರಸಾದ ಇಟ್ಟಿದ್ದೀನಿ. ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ನಾವೆಲ್ಲಿಗೆ ಬಂದಿದ್ದೀವಿ ಅನ್ನೋದು ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಹೌದು, ನಾವು ಬಂದಿರೋದು ಕಾಮಧೇನು ಕ್ಷೇತ್ರಕ್ಕೆ. ರಾಯರ ದರ್ಶನ ಆಗಬೇಕು ಅಂದರೆ ನಾವೇ ಹೋಗಬೇಕು ಅಂತ ಏನಿಲ್ಲ, ರಾಯರೇ ಅವ್ರ ಸನ್ನಿಧಾನಕ್ಕೆ ಕರೆಸ್ಕೊಂಡ್ಬಿಡ್ತಾರೆ. ಕ್ಯೂ ಅಲ್ಲಿ ನಿಂತ್ಕೊಂಡು ರಾಯರ ದರ್ಶನ ಮಾಡಾಯಿತು. ರಾಯರ ದರ್ಶನ ಆದ ನಂತರ ಅಲ್ಲೇ ಅಂತ್ರಾಕ್ಷತೆ ಇಸ್ಕೊಂಡು
ಇದು ವಲ್ಲಿ ಹಾಗೂ ಕಲ್ಪವಲ್ಲಿಯವರ ಸ್ಥಾನ. ಕಲ್ಪವಲ್ಲಿಯವರ ಅಮ್ಮನ ದರ್ಶನ ಆದಮೇಲೆ ನಾವು ಬಂದಿದ್ದು ಶಾಪಿಂಗ್ಗೆ ಅಂತ. ಇಲ್ಲಿ ಬಹಳಷ್ಟು ಯಾವುದು ದೇವರ ಫೋಟೋಗಳು ಹಾಗೂ ದೀಪಗಳು ಹಾಗೆ ಮಣಿ ಸರಗಳು ಎಲ್ಲ ಇದೆ ಇಲ್ಲಿ. ಹಾಗೆ ಬುಕ್ಗಳು ಇದ್ದಾವೆ. ಚಿಕ್ಕ ಮಕ್ಕಳು ಓದೋ ಬುಕ್ಕುಗಳು, ದೊಡ್ಡವರು ಓದೋ ಬುಕ್ಗಳು, ದೇವ್ರ ಬುಕ್ಕುಗಳು, ತಿಂಡಿ ತಿನಿಸುಗಳು ಇದೆ. ಇಲ್ಲಿ ಚಕ್ಲಿ, ನಿಪ್ಪಟ್ಟು, ಸಿಹಿ ತಿನಿಸುಗಳು ಇದ್ದು, ಹಾಗೆ ಚಿಪ್ಸು, ಹಾಗೆ ಗುಲ್ಬರ್ಗ ಸೈಡು ಸಿಹಿ ಚಟ್ನಿಗಳು, ಕಡಲೆಕಾಯಿ ಚಟ್ನಿ ಎಲ್ಲ ಬಂತು. ಅದೆಲ್ಲ ಆದಮೇಲೆ ನಾನು ತಗೊಂಡಿದ್ದು, ನಾನಲ್ಲಿ ರಾಯರ ಫೋಟೋ ತೊಗೊಂಡೆ. ಫೋಟೋ ತಗೊಂಡಾದ ತಕ್ಷಣ ರಾಯರ ಪ್ರಸಾದ ಸ್ವೀಕರಿಸಾದ್ಮೇಲೆ ನಾವು ಬಂದಿದ್ದು ಶಾಪಿಂಗ್ ಅಂತ. ಇಲ್ಲಿ ಹಳ್ಳಿಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಸೊಪ್ಪು, ತರಕಾರಿಗಳು ಇಲ್ಲಿ ಸಿಗ್ತವೆ. ನಾನು ತಗೊಂಡಿದ್ದು ಬೇಲ್ದೆ ಹಣ್ಣು, ನನಗೆ ತುಂಬ ಇಷ್ಟ, ಹಾಗಾಗಿ ಬೇಲ್ದೆ ಹಣ್ಣು ತಗೊಂಡೆ. ಇಲ್ಲಿ ಕಬ್ಬಿನಾಲು ಜ್ಯೂಸನ್ನ ಕುಡ್ಕೊಂಡು ನಾವು ಹೊರಟಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ. ಸಾಯಿಬಾಬಾ ದೇವಸ್ಥಾನ ನನಗೆ ಶಿರಡಿಗೆ ಹೋಗಬೇಕು ಅಂತ ಆಸೆ ಇದೆ. ದೇವರು ಸಾಯಿಬಾಬಾ ಯಾವಾಗ ಅವರ ದರ್ಶನಕ್ಕೆ ಶಿರಡಿ ಕರೆಸ್ಕೊತಾರೆ ಅಂತ ನೋಡೋಣ. ಈಗ ದೇವರ ದರ್ಶನ ಮಾಡಿಕೊಂಡು, ದೇವರ ದರ್ಶನ ಅಲ್ಲೇ ಭಜನೆಯೂ ನಡೀತಾ ಇತ್ತು. ಭಜನೆ ಕೇಳಿಕೊಂಡು ದೇವರ ದರ್ಶನ ಆದ ನಂತರ ನಾವು ಮನೆಗೆ ಹೊರಟು ಬಂದೋ ಆಟೋದಲ್ಲಿ. ನಾನು ಬರೋಷ್ಟರಲ್ಲಿ 3:30 ಆಗಿತ್ತು. ಆಲ್ರೆಡಿ ಮಗಳಿಗೆ ಸ್ಕೂಲ್ ಬಿಡೋ ಟೈಮ್ ಆಯಿತು. ಸ್ಕೂಲಿಂದ ಬಂದ ತಕ್ಷಣ ಮನೆ ಹತ್ರನೇ ಇರೋ ನೆಲಮಂಗಲದಲ್ಲಿ ನಾವು ರಾಯರ ಮಠಕ್ಕೆ ಹೋದೋ. ರಾಯರ ಮಠದಲ್ಲಿ ತುಪ್ಪದ ಆರತಿ ಮಾಡಿದ ನಂತರ ದೇವ್ರನ್ನ ದರ್ಶನ ಮಾಡಿಕೊಂಡು, ಇವತ್ತು ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು ರಾಯರಿಗೆ. ಅದಾದಮೇಲೆ ಮಂತ್ರಾಕ್ಷತೆ ಇಸ್ಕೊಂಡು ಅಲ್ಲೇ ಇವತ್ತು ಪ್ರಸಾದ ಕೊಡ್ತಾಯಿದ್ರು, ಪಾಯಸ ಕೊಟ್ಟಿದ್ದರು. ನಾವೆಲ್ಲರೂ ಒಟ್ಟಿಗೆ ಒಂದು ಹತ್ರ ಕೂತ್ಕೊಂಡು ಆ ಪ್ರಸಾದನ ಸ್ವೀಕರಿಸ್ದೋ. ಹಾಗೆ ನಾನು ಮಗಳಿಗೆ ಕೊಟ್ಟಿದ್ದ ಪ್ರಾಮಿಸ್ನ ಥರನೇ ಅವಳನ್ನ ರಾಯರ ಮಠಕ್ಕೆ ಕರ್ಕೊಂಡೋದೆ. ಅವರು ನಮ್ಮಿಂದ ನೋಡಿ ಕಲಿಯೋದು ಬಹಳಷ್ಟಿದೆ. ನಾನು ಏನಾದರೂ ಇದಾಗಿತ್ತು ನನ್ನ ವ್ಲಾಗು. ನಾನು ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ಮನೇಲಿ ಕುತ್ಕೊಂಡು ತುಂಬ ಬೇಜಾರಾಗ್ತಾಯಿತ್ತು. ಮಕ್ಕಳಿಗೆ ಸ್ಕೂಲ್ನೆಲ್ಲ ಕಳಿಸಾದ್ಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಕೆಲ್ಸಕ್ಕೆ ಹೋಗೋ ಆಸೆ ಇದೆ, ಬಟ್ ಮನೇಲಿ ಹೋಗಬೇಡ, ಮಗು ನೋಡ್ಕೊಬೇಕು ಅಂತಂತಿದ್ದಾರೆ. ಅದಕ್ಕೆ ನಾನು ಸುಮ್ಮನೆ ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಸುಮಾರು ಜನ ಯೂಟ್ಯೂಬ್ ಚಾನಲ್ ಮಾಡಿ ದುಡ್ಡು ಮಾಡ್ತೀನಿ ಅಂದಾಗ ಯಾರಿಗೆ ಇಷ್ಟ ಇರಲ್ಲ ದುಡ್ಡು ಹೇಳಿ. ಹಾಗಾಗಿನೇ ಅದರಲ್ಲಿ ದುಡ್ಡು ಬರುತ್ತೋ ಬಿಡುತ್ತೋ ಸೆಕೆಂಡರಿ. ಅದರಿಂದ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ, ಬೇರೆ ಕಡೆ ಡೈವರ್ಟ್ ಆಗ್ತೀವಿ. ಇಲ್ಲ ಅಂತಂದರೆ ಮನೇಲೇ ಕೂತ್ಕೊಂಡ್ರೆ ಯಾವುದೋ ಯೋಚನೆ ಮಾಡೋದು ಆ ಥರ ಆಗುತ್ತೆ. ಹಾಗಾಗಿ ಮನೇಲಿ ಕೂತ್ಕೊಂಡು ವೇಸ್ಟ್ ಆಗೋದು ಬದಲು ಈ ಥರ ವ್ಲಾಗ್ ಮಾಡಿಕೊಂಡು ನಾವು ಸ್ವಲ್ಪ ಫೇಮಸ್ ಆಗೋಣ, ಯಾಕೆ ಅಲ್ವಾ? ಇದು ನನ್ನ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.